ಪಾಯಿಂಟ್ ವೋಲ್ಟೇಜ್ ಇರೋದು. ಇದಕ್ಕೆ 30 ಮಿಲಿಯಮ್ಸ್ ಲೀಕೇಜ್ ಕರೆಂಟ್ ಕೊಟ್ಟಿದ್ದಾರೆ. ಇವಾಗ ನಾವು 1600 ಅಪ್ಲೈ ಮಾಡಿದ್ರೆ ಅದು 30 ಮಿಲಿಯಮ್ಸ್ ಒಳಗಡೆ ಇರಬೇಕು. ಯಾವಾಗ 1600 ವೋಲ್ಟೇಜ್ಗೆ 30 ಮಿಲಿಯಮ್ಸ್ ಒಳಗಡೆ ಇರಬೇಕು. ನಾವು ಇವತ್ತು ನೀ ಪಾಯಿಂಟ್ ಟೆಸ್ಟ್ ಮಾಡ್ತಾ ಇದ್ದೀವಿ ಸಿಟಿಗೆ. ಅದು ಸೆಟಪ್ ಯಾವ ಥರ ಇದೆ ಅಂತ ನಿಮ್ಮನ್ನು ತೋರಿಸ್ಬಿಟ್ಟು ಆಮೇಲೆ ಸಿಟಿ ಬಗ್ಗೆ ಯಾವ್ಯಾವ ಕೋರ್ ಇರುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಮೊದಲು ನಮ್ದು ಇದಿರೋದು ಆಟೋ ಟ್ರಾನ್ಸ್ಫಾರ್ಮರು. ಇದು 0 to 270 ತನಕ ನಮ್ಮದು ವೋಲ್ಟೇಜು ಕಂಟ್ರೋಲ್ ಮಾಡ್ಕೋಬೋದು. ಇದ್ರ ಮುಂದೆ ಬಂದುಬಿಟ್ಟು ನೀವು ನೋಡ್ಕೋಬೋದು ನಮ್ಮದು ಸ್ಟೆಪ್ ಅಪ್ ಇದು ಪ್ರೈಮರಿ 240 ವೋಲ್ಟೇಜ್ ಕೊಟ್ಬಿಟ್ಟು ಸೆಕೆಂಡರಿ 5 kV ತನಕ ವೋಲ್ಟೇಜ್ ಕೊಡ್ಬೋದು. ಇದು ನೋಡ್ಕೊಂಡಿರ್ಬೋದು. ನಾವು ಏನು ಮಾಡ್ತಿದ್ದೀವಿ ಸೆಟಪ್ಪು ಇದು 5 kV ಸೆಲೆಕ್ಟ್ ಮಾಡಿದ್ದೀವಿ ಕಾಮನ್ ವೈರ್, ಮತ್ತು ಇದು ವೋಲ್ಟೇಜ್ ಮೆಜರ್ ಮಾಡಲಿಕ್ಕೆ ನಮ್ಮದು 500 ತನಕ ಕೊಟ್ಟಿದ್ದೀವಿ. ಇದು ಇಂಟು 10 ರೇಷಿಯೋ ಆಗುತ್ತೆ. ಈ ಕಡೆ 500 ಇದೆಯಲ್ಲ, 500 ಇದು ಈ ಕಡೆ 100 ಕೊಟ್ಟರೆ ಈ ಕಡೆ 1 kV ಥರ ಹೋಗುತ್ತೆ. ಅದಕ್ಕೆ ನಾವು 500ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಪ್ರೋಗ್ರಾಮ್ದು. ಇಲ್ಲಿ ನೀವು ನೋಡ್ಕೋಬೋದು ಕರೆಂಟ್ ಮೆಜರ್ ಮಾಡ್ಕೊಳ್ಳೋಕ್ಕೆ ನಮ್ಮದು ಒಂದು ಡಿವೈಸ್ ಮೀಟರ್ ಕನೆಕ್ಟ್ ಮಾಡಿದ್ದೀವಿ. ಈ ಥರ ಇರುತ್ತೆ. ಮತ್ತು ಹಾಗೆ ಬಂದುಬಿಟ್ಟು ನಮ್ಮದು ಯಾವ ಕೋರಿ ಕನೆಕ್ಟ್ ಮಾಡಿದ್ದೀವಿ ಅಂದರೆ ಈಗ ಇಲ್ಲಿ ನೋಡ್ಕೋಬೋದು ನಮ್ದು PS ಕೋರ್ ಇದೆ. PS ಕೋರ್ ಯಾಕೆ ಅಂತೀವಿ ಅಂತಂದರೆ ಇದು 220 kV ಸಿಟಿ ಆಗಿರೋದ್ರಿಂದ ಇದರಲ್ಲಿ 4 PS ಕೋರ್ ಇರುತ್ತೆ, ಒಂದು ಮೀಟರಿಂಗ್ ಕೋರ್ ಇರುತ್ತೆ. ಇವಾಗ ನೋಡ್ಕೋಬೋದು ನೀವು ಇಲ್ಲಿ ಕೋರ್ 1, ಕೋರ್ 2, ಕೋರ್ 3, ಕೋರ್ 4, ಕೋರ್ 5. ಇವಾಗ ನಾವು ಆಲ್ರೆಡಿ ಕೋರ್ 4 ಎಲ್ಲ ಮಾಡಿಬಿಟ್ಟಿದ್ದೀವಿ. ಕೋರ್ 3 ಮೀಟರಿಂಗ್ ಕೋರ್ ಇರುತ್ತೆ, ಅದಕ್ಕೆ ನಾವು ಇದರಲ್ಲಿ ಏನೂ ಮಾಡ್ಲಿಕ್ಕೆ ಬರಲ್ಲ. ಇವಾಗ ನಾವು ನೀ ಪಾಯಿಂಟ್ ಎದಕ್ಕೆ ಮಾಡ್ತೀವಿ ಅಂತಂದರೆ ನೀ ಪಾಯಿಂಟು ಅದೊಂದು ಸಜೆಷನ್ ಲೆವೆಲ್ ಇರುತ್ತೆ ಸಿಟಿದು. ಅದು ಎಷ್ಟಿರುತ್ತೆ ಅಂತ ನೋಡ್ಕೊಂಡ್ಬಿಟ್ಟು ಅದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಎಷ್ಟಿರುತ್ತೆ ಏನಿರುತ್ತೆ ಅಂತ. ಅದು ನಮ್ಮದು ನೇಮ್ ಪ್ಲೇಟ್ ಯಾವ ಥರ ಇರುತ್ತೆ ಅಂದರೆ ಇವಾಗ ನಾವು ರೀಸೆಂಟಾಗಿ ಇದು ಮಾಡ್ತಿದ್ದೀವಿ. ಇದು ನೀ ಪಾಯಿಂಟ್ ವೋಲ್ಟೇಜು 1600 ಇದೆ. ನಿಮ್ಗೆ ಕೂಡ ತೋರಿಸ್ಕೊಂಡ್ಬಿಟ್ಟಿದ್ದೀನಿ ಯಾವ ಥರ ಇದೆ ಅಂತ. ಇಲ್ಲಿ ನೀವು ನೋಡ್ಕೋಬೋದು, ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ. ಇಲ್ಲಿ ನೋಡಿ ಮಿನಿಮಮ್ ನೀ ಪಾಯಿಂಟ್ ವೋಲ್ಟೇಜ್ ಅಂತಿದೆ. ಆ್ಯಟ್ 300/800 ರೇಷಿಯೋ ಅಂತಿದೆ. ಈ ನೋಡಿ 800 ಅಂತ ಕಾಣಿಸ್ತಾ ಇದರಲ್ಲಿ ನಮ್ಮದು 1600 ಕೊಟ್ಟಿದ್ದಾರೆ. ಈಗ ಸಿಟಿಗೆ ಒಂದು ನೀ ಪಾಯಿಂಟ್ ವೋಲ್ಟೇಜ್ ಕೊಟ್ಟಿರ್ತಾರೆ. ಈಗ ನಾವು ಎಕ್ಸಾಂಪಲ್ ತೊಗೋಬೇಕಂದ್ರೆ ಈಗ ನಾವು ಮಾಡ್ತಿರೋದು 1600 ನೀ ಪಾಯಿಂಟ್ ವೋಲ್ಟೇಜ್ ಇರೋದು. ಇದಕ್ಕೆ 30 ಮಿಲಿಯಮ್ಸ್ ಲೀಕೇಜ್ ಕರೆಂಟ್ ಕೊಟ್ಟಿದ್ದಾರೆ. ಇವಾಗ ನಾವು 1600 ಅಪ್ಲೈ ಮಾಡಿದ್ರೆ ಅದು 30 ಮಿಲಿಯಮ್ಸ್ ಒಳಗಡೆ ಇರಬೇಕು. ಯಾವಾಗ 1600 ವೋಲ್ಟೇಜ್ಗೆ 30 ಮಿಲಿಯಮ್ಸ್ ಒಳಗಡೆ ಇರಬೇಕು. ಅಕಸ್ಮಾತ್ ಅದೇನಾದರೂ 30 ಮಿಲಿಯಮ್ಸ್ ಜಾಸ್ತಿ ಇತ್ತಂದರೆ 1600ಗೆ ನಮ್ಮದು ಸಿಟಿ ಸ್ಯಾಚುರೇಟ್ ಆಗಿದೆ ಅಂತ ಅರ್ಥ. ಸಿಟಿ ಸ್ಯಾಚುರೇಟ್ ಆದರೆ ಅದೇನಾಗುತ್ತೆ, ನಮಗೆ ಅಕ್ಯುರೇಟ್ ಆಗಿ ಕರೆಂಟ್ ಸಿಗಲ್ಲ. ನಮ್ದು ಯಾವ ಕ್ಲಾಸ್ ಯೂಸ್ ಮಾಡ್ತಿರ್ತೀವಲ್ಲ, ಯಾವ ಕೋರ್ ಯೂಸ್ ಮಾಡ್ತಿರ್ತೀವಲ್ಲ, ಅದು ಕೋರ್ ಸ್ಯಾಚುರೇಟ್ ಆದರೆ ಅಕ್ಯುರೇಸಿಯಾಗಿ ಸಿಗಲ್ಲ. ಅದಕ್ಕೆ ನಮ್ದೇನು ಕರೆಂಟ್ ಇರ್ತಲ್ಲ ಸೆಕೆಂಡ್ರಿ ಕರೆಂಟು, ಅದು ವೇರಿಯೇಷನ್ ಆಗುತ್ತೆ, ಅಂದರೆ 10 ಟೈಮ್ಸ್ ಜಾಸ್ತಿ ತೋರಿಸುತ್ತೆ. ಅದೇ ಕಾರಣ ನಾವು ಮೊದಲೇನು ಮಾಡ್ತೀವಿ ಅಂತಂದರೆ ನೀ ಪಾಯಿಂಟ್ ವೋಲ್ಟೇಜಲ್ಲಿ ನೀ ಪಾಯಿಂಟ್ ವೋಲ್ಟೇಜ್ ಇರುತ್ತಲ್ಲ ಅದು ಅಪ್ಲೈ ಮಾಡಿಬಿಟ್ಟು ಚೆಕ್ ಮಾಡ್ತೀವಿ ಎಷ್ಟು ವೋಲ್ಟೇಜಿಗೆ ಸ್ಯಾಚುರೇಟ್ ಆಗುತ್ತೆ ಅಂತ. ಸೆಕೆಂಡರಿ ಸೈಡು ಇಷ್ಟು ವೋಲ್ಟೇಜ್ ಬಂದರೆ ಇಲ್ಲಿವರೆಗೂ ಸ್ಟೇಬಲ್ ಆಗುತ್ತೆ, ಆಮೇಲೆ ಕೋರ್ ಸ್ಯಾಚುರೇಟ್ ಆಗುತ್ತೆ ಅಂತ ಈ ಟೆಸ್ಟಲ್ಲಿ ಅರ್ಥ ಅನ್ನೋದನ್ನು ಒಂದು ತೋರಿಸ್ತೀನಿ ಯಾವ ಥರ ಮಾಡ್ತೀವಿ ಅನ್ನೋದನ್ನು ನೋಡಿ. ಈ ಕಡೆ ನಮ್ಮದು 300 ಇರುತ್ತೆ ನೋಡಿ, 300 ಇದೆ. ಅದಕ್ಕೆ ನಾವು ಈಗೇನು ಮಾಡ್ತೀವಿ ಅಂದರೆ 1600 ಕೊಡ್ತೀವಿ, ಅಂದರೆ ಇಲ್ಲಿ 160 ಕೊಡ್ತೀವಿ. ನೋಡ್ತಿರ್ಬೋದು 1400 ಕೊಟ್ಟಿದ್ದೀನಿ, 1600. ಅಲ್ಲಿ ನೋಡ್ಬೋದು ನೀವು ಕರೆಂಟ್ ಕೂಡ ತೋರಿಸಿದೆ 12.90 ಇದರಲ್ಲಿದೆ. ಅಂದರೆ ಇದು ನಮ್ಮದು ಸಿಟಿ ನೀ ಪಾಯಿಂಟ್ ವೋಲ್ಟೇಜು ಓಕೆ ಅಂತ ಅರ್ಥ.